ಹಾಗೆ ಸ್ವಲ್ಪನೂ ಕಹಿನೇ ಇರೋದಿಲ್ಲ, ಹಾಗೆ ತುಂಬಾನೇ ಇಷ್ಟಪಟ್ಟು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಓಕೆ, ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ಒಂದು ಬೌಲಲ್ಲಿ 250 ಗ್ರಾಮಷ್ಟು ಹಾಗಲಕಾಯಿನ ನೀಟಾಗಿ ತೊಳೆದು ಈ ಸೈಜಲ್ಲಿ ಕಟ್ ಮಾಡಿ ನಂತರ ಬೀಜನ ತೆಗೆದುಬಿಟ್ಟಿದ್ದೀನಿ. ಇದನ್ನ ನಾನು ಬೌಲಲ್ಲಿ ಸೇರಿಸ್ತಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ನಂತರ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಿದ್ದೀನಿ. ನಾವು ಉಪ್ಪು ಮತ್ತೆ ಅರಿಶಿನ ಹಾಕಿ ನಂತರ ಒಂದ್ಸಲ ಮಿಕ್ಸ್ ಮಾಡಬೇಕು. ಈ ರೀತಿ ಉಪ್ಪು ಅರಿಶಿನ ಹಾಕಿ ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಆ ಹಾಗಲಕಾಯಿಯಲ್ಲಿರುವಂತಹ ಕಹಿ ಅಂಶ ಪೂರ್ತಿ ಸೆಪರೇಟ್ ಆಗಿ ಬಿಟ್ಕೊಳ್ಳುತ್ತೆ. ಓಕೆ, ಇದು ನೆನೀತಾ ಇರಲಿ. ಅಷ್ಟರಲ್ಲಿ ನಾವು ಒಂದು ಪೌಡರ್ ಅನ್ನು ರೆಡಿ ಮಾಡೋಣ. ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ. ಇದರಲ್ಲಿ 2 ಸ್ಪೂನ್ ಅಷ್ಟು ಕಡಲೆ ಬೀಜ ಸೇರಿಸ್ತಿದ್ದೀನಿ. ಇದನ್ನ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕೊಳ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನೂ ಸೇರಿಸ್ತಿದ್ದೀನಿ. ಇದು ಪೂರ್ತಿ ನಮಗೆ ಕಲರ್ ಚೇಂಜ್ ಆಗಬೇಕು ಮತ್ತೆ ಘಮ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ತೀನಿ. ಇದರಲ್ಲೇ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನ ಹಾಕೊಳ್ತೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನೂ ಹಾಕೊಳ್ತೀನಿ. ನಂತರ 7 ಟೀಸ್ಪೂನ್ ಬೆಳ್ಳುಳ್ಳಿನ ಸೇರಿಸ್ತಿದ್ದೀನಿ. ಬೆಳ್ಳುಳ್ಳಿ ನೀವು ಒಗ್ಗರಣೆಗೆ ಹಾಕೊಳ್ಳೋರು ಹಾಕೊಳ್ಬಹುದು ಅಥವಾ ಇಲ್ಲಿ ಹಾಕೊಳ್ಳೋರು ಹಾಕೊಳ್ಬಹುದು. ಹಾಗೆ 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ತಿದ್ದೀನಿ. 4 ಒಣಮೆಣಸಿನಕಾಯಿನ ಹಾಕೊಳ್ತಿದ್ದೀನಿ. ಕರಿಬೇವು ಒಣಮೆಣಸಿನಕಾಯಿ ಹಾಕಿದ ನಂತರ ಆ ಬಿಸಿನಲ್ಲೇ ನಮಗೆ ಫ್ರೈ ಆಗುತ್ತೆ. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಇದು ಪೂರ್ತಿ ತಣ್ಣಗಾದ ನಂತರ ಪೌಡರ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಮಗೆ ಅರ್ಧ ಗಂಟೆ ಆಗೇ ಹೋಗಿದೆ. ನೋಡಿ, ಹಾಗಲಕಾಯಿ ಎಲ್ಲ ಮೆತ್ತಗಾಗಿದೆ ಅಲ್ವಾ? ಈಗ ನಾವು ಕೈಯಲ್ಲಿ ಹಿಡ್ಕೊಳ್ಬೇಕು. ಅಂದ್ರೆ ಎಷ್ಟು ಪೀಸಸ್ ಸಿಗುತ್ತೋ ಅಷ್ಟು ಹಿಡ್ಕೊಂಡು, ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಆ ರೀತಿ ಹಿಡ್ಕೊಂಡ್ರೆ ನಮಗೆ ಆ ಹಾಗಲಕಾಯಿಲಿರುವಂತಹ ಕಹಿ ಅಂಶ ಪೂರ್ತಿ ಬಿಟ್ಕೊಂಡ್ ಬರುತ್ತೆ. ಬೇಡ, ಹಾಗಲಕಾಯಿಲಿರೋ ಕಹಿ ತೆಗೆದುಬಿಟ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋರು ನೀವು ಡೈರೆಕ್ಟ್ ಆಗಿ ಹಾಗೆ ಕರಿನಲ್ಲಿ ಸೇರಿಸಿ ನೀವು ಮಾಡ್ಕೊಳ್ಬಹುದು. ನೋಡಿ, ಎಲ್ಲ ಮಾಡಿಟ್ಟಿದ್ದೀನಿ. ಈಗ ಈ ಹಾಗಲಕಾಯಿನ ಮಾತ್ರ ಸೇರಿಸಿ ನಾವು ಕರಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೊಳ್ಳಿ. ಹಾಗೆ ಹಾಗಲಕಾಯಿನ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಅಂದ್ರೆ ಹಾಗಲಕಾಯಿ ತುಂಬಾ ಕ್ರಿಸ್ಪಿಯಾಗಿ ಆಗೋದೇನು ಬೇಡ, ಒಂದು ಸ್ವಲ್ಪ ಒಂದೇ 1 ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಫ್ರೈ ಆಯ್ತಲ್ವಾ? ಇದನ್ನ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ಅದಾದ ನಂತರ ಅದೇ ಎಣ್ಣೆನಲ್ಲೇ ಸಾಸಿವೆ ಮತ್ತೆ ಸ್ವಲ್ಪ ಜೀರಿಗೆನ ಹಾಕೊಳ್ತಾ ಇದ್ದೀನಿ. ನಂತರ 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಿದ್ದೀನಿ. ಈರುಳ್ಳಿನೂ ಅಷ್ಟೇ ನಮಗೆ ಪೂರ್ತಿ ಬ್ರೌನ್ ಆಗಬೇಕು. ನಾರ್ಮಲ್ ಆಗಿ ಫ್ರೈ ಮಾಡೋದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಚಿಟಿಕೆ ಅಷ್ಟು ಅರಿಶಿನನೂ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಫ್ರೈ ಆಗಿದ್ದೇನೆ. 1 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೀವು ಸಾಂಬಾರ್ ಈರುಳ್ಳಿ ಹಾಕೊಳ್ಳಿ, ಇನ್ನೂ ರುಚಿಯಾಗಿರುತ್ತೆ. ಇಷ್ಟು ಫ್ರೈ ಆಯ್ತಲ್ವಾ? ಈಗ ನಾವು ಹಾಗಲಕಾಯಿನ ಸೇರಿಸ್ಕೊಳ್ಳೋಣ. ಅದಾದ ನಂತರ ಖಾರಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಬರೀ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕೊಳ್ಳಿ, ಅಂದ್ರೆ ಮೀಡಿಯಂ ಖಾರ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಇಷ್ಟಪಡೋರು ಸ್ವಲ್ಪ ಹೆಚ್ಚಿಗೆ ಹಾಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ. ಆಲ್ರೆಡಿ ನಾವು ಉಪ್ಪು ಹಾಕಿದೀವಲ್ವಾ, ಅದರಿಂದ ನೋಡ್ಕೊಂಡು ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. ನಂತರ ಬೇಕು ಅಂದ್ರೆ ನಾವು ಹಾಕೊಳ್ಬಹುದು. ಈಗ ಪೂರ್ತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾನು 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನೆನೆಸಿಟ್ಟು ರಸ ತೆಗೆದಿದ್ದೀನಿ. ಅದನ್ನು ಸಹ ಸೇರಿಸ್ಕೊಳ್ತಿದ್ದೀನಿ. ಈ ಕರಿನಲ್ಲಿ ನಮಗೆ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲನೂ ಕರೆಕ್ಟ್ ಆಗಿದ್ದರೆ ಹಾಗಲಕಾಯಿ ಕರಿ ರುಚಿ ಚೆನ್ನಾಗಿ ಬರೋದು. ಅದರಿಂದ ನೀವು ರುಚಿ ನೋಡಿ ಬೇಕು ಅಂದ್ರೆ ನೀವು ಸೇರಿಸ್ಕೊಳ್ಬಹುದು. ಈ ರೀತಿ ಕುದಿಯೋಕೆ ಸ್ಟಾರ್ಟ್ ಆಯ್ತಲ್ವಾ? ಈಗ ನಾವು ಪೌಡರ್ ಮಾಡಿಟ್ಟಿರೋದನ್ನ ಸೇರಿಸ್ಕೊಳ್ಳೋಣ. ಈ ಪೌಡರ್ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ನಮಗೆ ತುಂಬಾನೇ ಗಟ್ಟಿಯಾಗುತ್ತೆ, ಹಾಗೆಯೇ ತಳ ಹಿಡಿಯುತ್ತೆ. ಅದರಿಂದ ನೀರನ್ನ ಸೇರಿಸಬೇಡಿ. ಅಂದ್ರೆ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡ್ರೆ ಸಾಕು. ನೀರು ಅಷ್ಟೇ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಹಾಗಲಕಾಯಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಹಾಗಲಕಾಯಿ ಕರಿ ಯಾವಾಗಲೂ ಅಷ್ಟೇ ಗೊಜ್ಜು ತರ ಗಟ್ಟಿ ಇದ್ರೇನೆ ಚೆನ್ನಾಗೋದು. ಈ ರೀತಿ ಹಾಗಲಕಾಯಿ ಕರಿ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ. ಸ್ವಲ್ಪನೂ ಕಹಿ ಇರೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ 3 ನಿಮಿಷ ಬೇಯಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಎಣ್ಣೆ ಸಪರೇಟ್ ಆಗಿ ಬಿಟ್ಕೊಂಡ್ ಬಂದಿದೆ. ಗ್ರೇವಿ ಸಹ ನಮಗೆ ಗಟ್ಟಿ ಆಗಿದೆ ಅಲ್ವಾ? ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲನೂ ಅಷ್ಟೇ ಹೆಚ್ಚಿಗೆ ಏನು ಹಾಕಬೇಡಿ, ಸ್ವಲ್ಪ ಹಾಕಿದ್ರೆ ಸಾಕು. ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ರುಚಿಯಾದಂತ ಹಾಗಲಕಾಯಿ ಕರಿ ರೆಡಿ ಆಗೋಯ್ತು. ನೀವು ಚಪಾತಿ ಜೊತೆ ಅಥವಾ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗುತ್ತೆ. ಹಾಗೆ ನೀವು ಫ್ರಿಡ್ಜ್ ಅಲ್ಲಿ ಇಡೋದಾದ್ರೆ 4 ಅಥವಾ 5 ದಿನ ಬಳಸ್ಕೊಳ್ಬಹುದು. ಈಗ ಹಾಗಲಕಾಯಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಈಗ ನಾನು ಸ್ಟವ್ ಅನ್ನು ಆಫ್ ಮಾಡ್ಕೊಳ್ತೀನಿ. ನಂತರ ನಾನು ರೈಸ್ ಜೊತೆ ಮಾಡ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ, ಯಾವ್ದ್ರ ಜೊತೆ ಚೆನ್ನಾಗಾಯ್ತು ಅಂತ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಮಾಡ್ಕೊಳ್ಳಿ, ಏಕೆಂದ್ರೆ ಆರೋಗ್ಯಕ್ಕೆ ಹಾಗಲಕಾಯಿ ಅಷ್ಟು ಒಳ್ಳೆಯದು. ಓಕೆ, ಈಗ ನಾನು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊಳ್ತೀನಿ. ನೀವು ಮಾಡ್ತೀರಾ ಅಲ್ವಾ? ಮಾಡಿ ಹೇಗೆ ಬಂತು ಅಂತ ನನಗೆ ಒಂದು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ